ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೊತ್ತಂಬರಿ ಸೊಪ್ಪಿನ ಚಾಟ್, ಕೊತ್ತಂಬರಿ ಚಾಟ್, ನಿಜ ಹೇಳಬೇಕು ಅಂದರೆ ಇದಕ್ಕೆ ಏನಂತ ಹೆಸರಿಡೋದು ಅನ್ನೋದೇ ನನಗೆ ಹೊಳಿಲಿಲ್ಲ. ಯಾಕಂದರೆ ಇದು ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚಾಗಿ ಸಾಮಾನ್ಯವಾಗಿ ಮಾಡುವಂತಹ ಒಂದು ಖಾದ್ಯ. ಅವರು ಇದನ್ನ ಕೊತ್ತಂಬರಿ ವಡಿ ಅಂತ ಕರೀತಾರೆ, ಕೊತ್ತಂಬರಿ ಸೊಪ್ಪಿನ ವಡೆ ಅಂತ ಕರೀತಾರೆ. ಸಾಮಾನ್ಯವಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಅಡಿಗೆನಲ್ಲಿ ಮೇಲ್ ಹಾಕ್ಕೊಳ್ತೀವಿ, ಇಲ್ಲ ಅಂದರೆ ಜಾಸ್ತಿ ಕೊತ್ತಂಬರಿ ಚಟ್ನಿ ಮಾಡ್ಕೊತೀವಿ. ಆದರೆ ಇದನ್ನ ಬಳಸಿ ಒಂದು ರೀತಿಯ ಒಂದು ಖಾದ್ಯ ಚಾಟ್ನ ಮಾಡೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇದು ಅತ್ಯುನ್ನತ ಔಷಧೀಯ ಗುಣಗಳ ಆಗರ ಅಂತಲೇ ಈ ಸೊಪ್ಪನ್ನು ಕರಿಬಹುದು. ನಮ್ಮ ದೇಹದಲ್ಲಿ ಜೀರ್ಣಕಾರಿ ಕಿಣ್ವಗಳನ್ನ ಉತ್ತೇಜಿಸಿ ಹೊಟ್ಟೆ ಉಬ್ಬರ, ಅಜೀರ್ಣ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಆಗಿದೆ ಅಂದ್ಕೂಡ್ಲೆ ಏನ್ ಹೇಳ್ತೀವಿ, ಕೊತ್ತಂಬರಿ ಬೀಜನ ಒಂಚೂರು ನೀರಲ್ಲಿ ಕುದಿಸ್ಬಿಟ್ಟು ಅದಕ್ಕೆ ಉಪ್ಪು ನಿಂಬೆಹಣ್ಣು ಹಾಕೊಂಡು ಕುಡೀರಿ ಅಂತ ಸಜೆಷನ್, ಅದು ಮನೆ ಮದ್ದು ರೀತಿ ಹೇಳ್ತೀವಿ. ಅದೇ ರೀತಿ ಕೊತ್ತಂಬರಿ ಸೊಪ್ಪು ಸಹ ಗ್ಯಾಸ್ಟ್ರಿಕ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಕೊತ್ತಂಬರಿ ಎಲೆಗಳು ಬ್ಲಡ್ ಶುಗರ್ ಅನ್ನ ಕಡಿಮೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ ಇದೆ, ಅದು ಕಣ್ಣಿನ ದೃಷ್ಟಿಗೆ ಬಹಳನೇ ಪ್ರಯೋಜನಕಾರಿ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಗೆ ಉಪಯೋಗಕಾರಿ. ಹಾಗೆ ವಿಟಮಿನ್ ಕೆ ಮೂಳೆಗಳ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ. ಇದರಲ್ಲಿ ಆಂಟಿ ಇನ್ಫ್ಲಾಮೇಟರಿ ಮತ್ತೆ ಆಂಟಿ ಮೈಕ್ರೋಬಿಯಲ್ ಗುಣಗಳು ಮೊಡವೆ ಮತ್ತೆ ಚರ್ಮದ ಅಲರ್ಜಿಗಳನ್ನ ಗುಣಪಡಿಸುತ್ತೆ. ಆಯುರ್ವೇದ ಔಷಧಿಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ. ಮತ್ತೆ ಈಗ ಹೇಳುವಂತಹ ತಿಂಡಿ ಮಹಾರಾಷ್ಟ್ರದಲ್ಲಿ ಬಹಳ ಪ್ರಸಿದ್ಧವಾದಂತಹ ತಿಂಡಿ. ಈ ಕೊತ್ತಂಬರಿ ಚಾಟ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು 2 ರಿಂದ 3 ಕಟ್ಟು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ. ಮೊದಲೇ ಮಳೆಗಾಲ, ಈಗ ಸೊಪ್ಪು ಬಹಳನೇ ಸಿಗುತ್ತೆ, ಆದರೆ ಅಷ್ಟೇ ಮಣ್ಣು ತುಂಬಿರುತ್ತೆ ಅದರಲ್ಲಿ. ಹಾಗಾಗಿ ಚೆನ್ನಾಗಿ ತೊಳ್ಕೊಳ್ಳಿ. ಕಡಲೆ ಹಿಟ್ಟು ಅರ್ಧ ಕಪ್ಪಿನಷ್ಟು, ಸ್ವಲ್ಪ ಧನಿಯಾ ಪೌಡರು ಅರ್ಧ ಸ್ಪೂನು ಸಾಕು, ಯಾಕಂದರೆ ಕೊತ್ತಂಬರಿ ಸೊಪ್ಪನ್ನೇ ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಧನಿಯಾ ಪುಡಿ ಜಾಸ್ತಿ ಬೇಡ. ಉಪ್ಪು ರುಚಿಗೆ, 1/4 ಚಮಚೆಯಷ್ಟು ಬಿಳಿ ಎಳ್ಳು, ಅರ್ಧದಿಂದ 3/4 ಚಮಚೆಯಷ್ಟು ಅಚ್ಚಕಾರದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, 1/4 ಅಥವಾ ಅರ್ಧ ಚಮಚ ಸಕ್ಕರೆ ರುಚಿಗೆ, ನಿಂಬೆ ರಸ 1-2 ಚಮಚ, ಇಂಗು, ಅರಿಶಿಣ, ಅಕ್ಕಿ ಹಿಟ್ಟು 1 ಕಪ್ಪು. ಈಗ ನಾನು ಹೇಳಿದಂತಹ ಎಲ್ಲ ಸಾಮಗ್ರಿಗಳನ್ನು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು, 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಬಿಳಿ ಎಳ್ಳು, ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಸಕ್ಕರೆ, ನಿಂಬೆ ರಸ, ಇಂಗು, ಅರಿಶಿನ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟು ಕೈಯಲ್ಲೇ ಹಾಗೆ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಉಂಡೆ ಕಟ್ಟಲಿಕ್ಕೆ ಆಗುವಷ್ಟು ಹದಕ್ಕೆ ಬರುವಂತೆ ಇದನ್ನ ಕಲಿಸ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಚೆನ್ನಾಗಿ ಎಣ್ಣೆಯನ್ನ ಸವರಿ ಕಲಸಿದ ಹಿಟ್ಟನ್ನ ಕ್ಲೀನಾಗಿ ಅದ್ರ ಮೇಲೆ ತಟ್ಬಿಡಿ. ಈ ಕೀಲ್ಸ ಮಾಡುವಾಗ ತಟ್ತಾರೆ, ಆ ರೀತಿ ಕ್ಲೀನಾಗಿ ತಟ್ಬಿಡಿ. ಅದನ್ನ ಹಬೆಯಲ್ಲಿ 10 ರಿಂದ 15 ನಿಮಿಷಗಳ ಕಾಲ ನೀಟಾಗಿ ಬೇಯಿಸಿ. ಕುಕ್ಕರ್ ವೇಟ್ ಹಾಕೋದು ಬೇಡ, ಲೋಟವನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಬೆಂದ ನಂತರ ಅದನ್ನು ಪಾತ್ರೆಯಿಂದ ಬೇರ್ಪಡಿಸಿ. ಅಂದರೆ ಎಣ್ಣೆ ಹಚ್ಚಿ ನಾವು ಬೇಯಿಸಿರ್ತೀವಲ್ವ, ನಾವು ಅದನ್ನು ಉಲ್ಟಾ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಸೌಟಲ್ಲಿ ಹಿಂಗೆ ತಟ್ಟಿದ್ರೆ ಅದು ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಅದನ್ನು ಕ್ಲೀನಾಗಿ ಮೈಸೂರು ಪಾಕ್ ಥರ ಅಥವಾ ಪನ್ನೀರ್ನ ನಾವು ಹೇಗೆ ಪೀಸ್ ಮಾಡ್ಕೊತೀವೋ, ನಮಗೆ ಎಷ್ಟು ಸೈಜಿಗೆ ಬೇಕು ಅನಿಸುತ್ತೋ ಅಷ್ಟು ಸೈಜಿಗೆ ಪೀಸ್ಗಳನ್ನ ಮಾಡ್ಕೊಳ್ಳಿ. ನಂತರ ಒಂದು ದೋಸೆ ಹಂಚು ಅಥವಾ ಅಗಲ ಬಾಯಿ ಇರುವಂತಹ ಬಾಣಲೆಯನ್ನು ಇಟ್ಟು ಅದಕ್ಕೆ 1-2 ಚಮಚೆ 3 ಚಮಚೆಯಷ್ಟು ಎಣ್ಣೆಯನ್ನು ಹಾಕಿ ಕಟ್ ಮಾಡ್ಕೊಂಡಿರುವಂತಹ ಪೀಸಸ್ಸನ್ನು ಹಾಕಿ ಸಣ್ಣ ಉರಿಯಲ್ಲಿ 2 ಬದಿಯನ್ನ ಬೇಯಿಸಿ. 3 ರಿಂದ 4 ನಿಮಿಷಗಳ ಕಾಲ 2 ಬದಿಯನ್ನ ಬೇಯಿಸಿದ್ರೆ ಚೆನ್ನಾಗಿರುವಂತಹ ಒಂದು ಕೊತ್ತಂಬರಿ ಚಾಟ್ ಅಥವಾ ಕೊತ್ತಂಬರಿ ವಡಿ ರೆಡಿಯಾಗುತ್ತೆ. ಇದನ್ನ ಗ್ರೀನ್ ಚಟ್ನಿ ಅಥವಾ ಸಾಸ್ ಜೊತೆಗೆ ಸವಿಬಹುದು. ಇದರಲ್ಲೇ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಸೇರಿರೋದ್ರಿಂದ ಏನೂ ಹಾಕೋದು ಬೇಡ. ಮಳೆಗಾಲ, ಶೀತ ಕೆಮ್ಮು ಆಗುತ್ತೆ, ಎಣ್ಣೆ ಐಟಮ್ ಬೇಡ ಅನ್ನೋಂಥವ್ರು ಖಂಡಿತ ಇದನ್ನ ಒಂದು ಸಾರಿ ಟ್ರೈ ಮಾಡಿ, ಸೂಪರಾಗಿ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮೈದಾ ಇರ್ಬೋದು, ಆಯಿಲ್ ಇರ್ಬೋದು, ಏನೂ ಬಳಸೋದಿಲ್ಲ. ಹಾಗಾಗಿ ಆರೋಗ್ಯಕ್ಕೂ ಸಹ ಅತ್ಯಂತ ಉತ್ತಮವಾದದ್ದು ಅಂತ ಹೇಳಬಹುದು.
ಕೊತ್ತಂಬರಿ ವಡೆಯನ್ನ ಮಾಡಿ ಹೇಗಿತ್ತು ಅನ್ನೋದನ್ನ air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ನಮ್ಮ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಅಡುಗೆ ಆರೋಗ್ಯ ಅಂತ ಕೊಟ್ರೆ ನಾನು ಹೇಳಿರುವಂತಹ ಎಲ್ಲಾ ಬಗೆಯ ಅಡುಗೆಗಳು ಕೂಡ ಅದರಲ್ಲಿ ಇರುತ್ತೆ. ಯಾವ ಟೈಮ್ನಲ್ಲಿ ಬೇಕಾದ್ರೂ ನೀವು ಅದನ್ನ ಹಾಕಿ ಕೇಳ್ಕೊಂಡು ಮನೆಯಲ್ಲಿ ಮಾಡ್ಕೋಬಹುದು. ಇದರ ಒಂದು ಪ್ರಯೋಜನವನ್ನ ಕೂಡ ನೀವು ಪಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತೀನಿ. ಧನ್ಯವಾದಗಳು. ಮಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.